ತಿಳ್ಕೊಂಡು ಮಾಡ್ರಿ ಗಣಿತಗಳನ್ನ ಭಾಳ ಚಲೋ ಇವು ಚಂದಂಗೆ ತಿಳ್ಕೊಂಡು ಇಲ್ಲೇ ಶೇಕಡ ಲೆಕ್ಕಗಳು ಏನು ಮುಂದಿನ ಬರ್ತಾವ ಎಲ್ಲ ವಿಚಾರ ಮಾಡಿ ಮಾಡತಕ್ಕಂಥ ಲೆಕ್ಕಗಳು ಬರ್ತಾವ. ಯಾಕಂದ್ರೆ ಈಗ ಆಲ್ರೆಡಿ ನಿಮಗೆ ಶೇಕಡ ಲೆಕ್ಕಗಳು ಆಗಿ ಹೋಗ್ಯಾವ ಹಿಂದೆ, ಆದ್ರೂ ಒಂದು ಎರಡು ಮಾದರಿ ಇರಲಿ ಅಂತ ಇದ್ರಾಗ ಹಾಕಿರ್ತನು. ಮಾಡ್ರಿ, ಶಾಣ್ಯರಾಗ್ರಿ, ಬಿಡಿಸ್ರಿ. ಬಿಡಿಸೋದಾದಿಂದ ನಾ ಹೇಳೋದು ತಿಳ್ಕೊರಿ. ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ. ಒಂದು ಹಳ್ಳಿಯಲ್ಲಿ 3,000 ಜನರಿರುವರು. ಒಂದು ಹಳ್ಳಿ ಒಳಗೆ 3,000 ಜನರು ಇದ್ದಾರೆ. ಅವ್ರೇನು ಹೇಳ್ತಾರೆ, ಅವರಲ್ಲಿ ಶೇಕಡ 40 ವಯಸ್ಕರು ಅಂದ್ರೆ ದೊಡ್ಡವರು. ವಯಸ್ಕರು ಅಂದ್ರೆ ದೊಡ್ಡವರು ಇದ್ದಾರೆ. ವಯಸ್ಕರ ಸಂಖ್ಯೆ ಎಷ್ಟು ಅಂತ ಕೇಳ್ಯಾರ ಅಂದ್ರೆ ಇದು ಸಜಾತಿ. 144 ಕಡಿದು ಬೇಡ. ಯಾಕೆ? ಅವ್ರು ಕೊಟ್ಟದ ಪ್ರಮಾಣನು ವಯಸ್ಕರೇ ಅಂತದ, ಕೇಳಿದ್ದನು ವಯಸ್ಕರದ. ಅಂದ್ರೆ 100 ಜನಸಂಖ್ಯೆಗೆ 44 ವಯಸ್ಕರು. 3,000 ಜನಸಂಖ್ಯೆಗೆ ಎಷ್ಟು ವಯಸ್ಕರು ಅಂತ ನೇರವಾಗಿ ಹಚ್ಕೋಬೇಕು. ಆಮೇಲೆ ಚಿಕ್ಕವರು ಅಂತ ಕೇಳಿದ್ದ ಅಂದ್ರೆ 144 ಕಳಿಬೇಕು. ಚಿಕ್ಕವರು, ಪ್ರಾಯದವರು, ಸಣ್ಣವರು, ಹಿಂಗೆ ಕೆಲವೊಂದು ಪ್ರಶ್ನೆಗಳು ಬಿದ್ದಾಗ ವಿರುದ್ಧ ಗಣಿತಗಳಾಗ್ತವೆ. ಇದು ಸಜಾತಿ ಗಣಿತದ ಅಂದ್ರೆ ಯಾವ ಪ್ರಮಾಣ ಕೊಟ್ಟಾನ ಅದೇ ಪ್ರಮಾಣದ ಜನಸಂಖ್ಯೆ ಕೇಳ್ಯಾನ. ವಯಸ್ಕರ ಪ್ರಮಾಣ ಕೊಟ್ಟಾನ, ವಯಸ್ಕರ ಸಂಖ್ಯೆ ಕೇಳ್ಯಾನ. ನೀವು ಯಾವ ಬದಲಾವಣೆ ಮಾಡಂಗಿಲ್ಲ. 100 ಜನಸಂಖ್ಯೆ ಇದ್ದಾಗ 44 ವಯಸ್ಕರು ಅಂತ ಬರ್ಕೋಬಹುದು. ನೀವು ಹೆಂಗೆ ಈ ಗಣಿತಗಳನ್ನ ಹೇಳಾಗ ನೀವು ಸ್ಪಷ್ಟ ತಿಳ್ಕೊಂಡು ಬಿಟ್ರಿ ಅಂತಂದ್ರೆ ಹೆಚ್ಚ ನಿಮಗೆ ಶೇಕಡ ಲೆಕ್ಕದೊಳಗೆ ಏನಿರ್ತದಂದ್ರೆ ಭಾಳ ವಿಶೇಷವಾದಂಥ ಗಣಿತಗಳು ಇರ್ತಾವೆ. ಇನ್ನೊಂದು, ನಾವು ಸೈನಿಕ್ ಸ್ಕೂಲ್ ನವೋದಯ ಗಣಿತಗಳನ್ನು ನಿಮಗೆ ಚಟುವಟಿಕೆ ಅಂತ ತಿಳ್ಕೊಂಡು ನಾವು ವಾಟ್ಸಪ್ ಗ್ರೂಪ್ದಾಗ ಹಾಕ್ತೀವಿ. ವಾಟ್ಸಪ್ ಗ್ರೂಪ್ ಅಂದ್ರೆ ಏನಂದ್ರೆ, ಯಾರು ಅಭ್ಯಾಸ ಮಾಡ್ತೀರಿ, ನನ್ನ ಹೋಮ್ವರ್ಕ್ಗೆ ಯಾರು ನನಗೆ ಆನ್ಸರ್ ಮಾಡ್ತೀರಿ, ಆಮೇಲೆ ನಾ ಕೊಟ್ಟ ಅಭ್ಯಾಸನ ನೀವು ಸ್ಕ್ರೀನ್ಶಾಟ್ ಹೊಡೆದು ಕಳಿಸ್ಬೇಕಾಗ್ತದೆ. ಅಷ್ಟು ಪ್ರಯತ್ನ ಮಾಡೋರಷ್ಟೇ ವಾಟ್ಸಪ್ ಗ್ರೂಪಿಗೆ ನಿಮ್ಮ ನಂಬರ್ಗಳನ್ನು ಕೊಡಿಸ್ಬೇಕು. ಸುಮ್ಮನೆ ನೋಡ್ತಾನಂದ್ರೆ ವಾಟ್ಸಪ್ ಗ್ರೂಪ್ ಹೋದಾಗ ನಾವು ತಗೊಳ್ಳಿಕ್ಕೆ ಬರುವುದಿಲ್ಲ. ಇನ್ನು ನಿಮಗೆ ಜೂನ್ ಅದ ಈಗಿಂದ ಅಡ್ವಾನ್ಸ್ ಹೇಳಿಕತ್ತನ. ಆ ವಾಟ್ಸಪ್ ಗ್ರೂಪದ ನಿಯಮಗಳು ಏನು ಅಂದರೆ, ವಾಟ್ಸಪ್ ಗ್ರೂಪದಲ್ಲಿ ಟೈಮ್ ಟು ಟೈಮ್ ಅಭ್ಯಾಸ ಬರುತ್ತದೆ. 24 ಗಂಟೆ ನಿಮ್ಮ ಹ್ಯಾಂಡ್ ಓವರ್ ಅಭ್ಯಾಸ ಇರುತ್ತದೆ. ಆಮೇಲೆ ನಿಮಗೆ ಒಂದು ಸೀರಿಯಲ್ ಮಾಡಿ ಆ ಗಣಿತಗಳನ್ನು ಬರ್ಕೋಬೇಕಾಗ್ತದೆ. ವರ್ಕ್ ಮಾಡಿದ್ದನ್ನು ಸ್ಕ್ರೀನ್ಶಾಟ್ ಹೊಡೆದು ಕಳಿಸ್ಬೇಕಾಗ್ತದೆ. ಆಮೇಲೆ ದಿನಾಲೂ ನಿಮ್ಗೆ ಯಾವ ನಿಮ್ಮ ಸಮಸ್ಯೆ ಆಗಿರ್ತಾವೆ ಮತ್ತೆ ಹೆಚ್ಚು ಮಾದರಿ ಬೇಕಂದ್ರೆ ನೀವು ವಾಯ್ಸ್ ಮೆಸೇಜ್ ಹಾಕ್ಬೋದು ನಮಗೆ. ಆಮೇಲೆ ನಾವು ಮತ್ತೆ ಗಣಿತಗಳನ್ನು ಮಾಡಿ ಇದು ನಿಮಗೆ ವಾಟ್ಸಪ್ ಕೋಚಿಂಗ್ ಕ್ಲಾಸ್ ಅಂತ ಚಾಲು ಆಗ್ತದೆ. ಅದು ಓನ್ಲಿ ಯಾರು ಅಡ್ಮಿಷನ್ ಆಗಿರ್ತದೆ, ಯಾವ ಹುಡುಗನ ಹೆಸರಲ್ಲಿ ಸಿಮ್ ಇರ್ತದೆ ಅವ್ರಿಗೆಲ್ಲ ರಿಪ್ಲೈ ಬರ್ತಿರ್ತದೆ. ಈಗ ಅದೇ ಮಾದರಿ ಪ್ರಕಾರ ಈ ಗಣಿತಗಳನ್ನು ನಾವು ಶೇಕಡ ಪ್ರಮಾಣದ 10 ಗಣಿತಗಳನ್ನು ಹಾಕಲಾಗಿದೆ. ಇಷ್ಟೇ ಟೈಮ್ದೊಳಗೆ ನೀವು ಮಾಡಿ ನಮಗೆ ಹೋಮ್ವರ್ಕ್ ಹಾಕಿರಬೇಕು. ಅದು ಹಿಂಗದ ಪದ್ಧತಿ. ಅದಕ್ಕೆ ವಾಟ್ಸಪ್ ಗ್ರೂಪ್ ಅಂದ್ರೆ ನೀವು ತಿಳ್ಕೊಂಡಾಗ ಸರಳ ಅಲ್ಲದು. ನೀವು ಅಭ್ಯಾಸ ಮಾಡೋ ಹುಡುಗರು, ಪರೀಕ್ಷೆ ಕಟ್ಟೋ ಹುಡುಗರು ಅಷ್ಟೇ ಬಂದು ಅದಕ್ಕೆ ಜಾಯಿನ್ ಆಗಬೇಕು. ಈಗ ನಾ ಗಣಿತ ತಿಳಿಸಿ ಹೇಳ್ತಾನೆ, ಲಕ್ಷ ಕೊಟ್ಟು ನೋಡಿ. ಒಂದು ಹಳ್ಳಿಯಲ್ಲಿ 3,000 ಜನರಿದ್ದಾರೆ. ಅವರಲ್ಲಿ ಶೇಕಡ 44 ವಯಸ್ಕರು. ವಯಸ್ಕರ ಸಂಖ್ಯೆ ಎಷ್ಟು? ಕೊಟ್ಟದ್ದು ವಯಸ್ಕರ ಪ್ರಮಾಣ, ಕೇಳಿದ್ದು ವಯಸ್ಕರ ಸಂಖ್ಯೆ. ಅಂದ್ರೆ ಭಾಳ ಸರಳ. 2 ತೆಗೆದು ನೀವು 44ಕ್ಕೆ 30ಕ್ಕೆ ಗುಣಾಕಾರ ಮಾಡಿಬಿಡ್ಬೋದು. ಎಂಟಿ ಥಿಯರಿ ನೋಡಿ. ಬಾಯ್ಲೇನೆ ಉತ್ತರ ಹೇಳಿದ್ನ. ನೀವು ಇಷ್ಟರ ಮೇಲೆ ಬಾಯ್ಲೇನೆ ಉತ್ತರ ತೆಗಿಬೇಕು. ಯಾಕಂತ ಕೇಳ್ರಿ, 100ಕ್ಕೆ 44 ಇದ್ದಾರೆ ನೋಡ್ರಿ. ಎಷ್ಟು ಮಂದಿ ಜನಸಂಖ್ಯೆ ಅದ? 3,000 ಅದ. 3,000 ಅಂದ್ರೆ ಈ 2 ಸೊನ್ನೆಗಳ 100 ತೆಗೆದು ಬಿಡ್ರಿ. ಈ 44ಕ್ಕೆ 30ಕ್ಕೆ ಗುಣಾಕಾರ ಮಾಡಿದ್ರೆ ನಿಮ್ಗೆ ಉತ್ತರ ಸಿಕ್ಬಿಡ್ತದೆ ನೋಡ್ರಿ. ಎಂಟಿ ಥಿಯರಿ ಇದಕ್ಕಿಂತಲೂ ಫಾಸ್ಟ್ ಬರ್ತಾವೇನ ಮುಂದೆ ನಿಮಗೆ. ಇದಕ್ಕಿಂತಲೂ ಫಾಸ್ಟ್ ಆನ್ಸರ್ ತೆಗೆದು ಬರ್ತದೆ ನಿಮಗೆ ಮುಂದೆ ನೋಡಕಂತ. ಅದು ಯಾವಾಗ ಉಪಯೋಗ ಆಗ್ತದ ಅಂದ್ರೆ ಸರಳೀಕರಣಕ್ಕೆ ಉಪಯೋಗ ಆಗ್ತದ. ಸರಳೀಕರಣಕ್ಕೆ ಏನು ಲೆಕ್ಕ ಮಾಡಂಗಿಲ್ಲ, ಬಾಯಲ್ಲೇನೆ ಆನ್ಸರ್ ಇಡಬೇಕು. ನಿಮ್ಗೆ ಅಂಥ ಸರಳೀಕರಣಗಳನ್ನು ಈಗ ಸದ್ಯ ನಿಮಗೆ ಇನ್ನೂ ಟೈಮ್ ಅದ, ಆ ಟೈಮ್ಗೆ ಬರ್ತಾವ. ಈಗ ನಿಮ್ಮ ರೆಗ್ಯುಲರ್ ಕ್ಲಾಸದ ಅಭ್ಯಾಸದ ಸುಮ್ಮನೆ ನೋಡೋರು ನೋಡ್ರಿ. 100 ಜನಸಂಖ್ಯೆ ಇದ್ದಾಗ 100 ಜನಸಂಖ್ಯೆ ಇದ್ದಾಗ ಸಂಖ್ಯೆಗೆ 44 ಯಾರು? ವಯಸ್ಕರು. 3,000 ಜನಸಂಖ್ಯೆ ಇದ್ದಾಗ
ವಯಸ್ಕರ ಸಂಖ್ಯೆ ಎಷ್ಟು? 3000 ಗುಂಡ್ಲೆ 44 ಡಿವೈಡೆಡ್ ಬೈ ಇಲ್ಲಿ 100 ಬಂತಂದ್ರೆ 2 ಸೊನ್ನೆ ತೆಗೆದು ಗುಣಾಕಾರ ಮಾಡಿರೋದು ಮೊದಲೇ ಹೇಳಿಬಿಟ್ರೆ ನೋಡ್ರಿ. ಇವು 2 ಸೊನ್ನೆ ಅದು, ಇವು 2 ಸೊನ್ನೆ. 30ಕ್ಕೆ 44ಕ್ಕೆ ಗುಣಾಕಾರ ಮಾಡಿರಿ. 44 ಗುಂಡ್ಲೆ 30. 3 4ಲೆ 12, 3 4ಲೆ 12, 1 13. ಈ ಸೊನ್ನೆ ತಂದು ಇಲ್ಲಿ ಇಟ್ಟು ಬಿಡ್ರಿ. 1320 ಆಯ್ತು. 1320 ಸರಿಸ್ಕೊಟ್ಟು 1320. ಉತ್ತರ ಸಂಖ್ಯೆ ಎ. ನವೋದಯ ಥಿಯರಿ ಒಳಗೆ ಹೆಂಗ 100ಕ್ಕೆ 44 ಅಂದ್ಬಿಟ್ಟ. ಭಾಳ ಸರಳ. 100ಕ್ಕೆ ಎಷ್ಟು ಅಂದಾನ? 44 ಅಂದಾನ. 100ಕ್ಕೆ 44 ಏನದ? ವಯಸ್ಕರ ಅಂತ ಹೇಳ್ಯಾರ ನೋಡ್ರಿ. ನವೋದಯ ಟ್ರಿಕ್ಸ್ ಹೆಂಗದ? 100ಕ್ಕೆ 44 ಅದ. ಎಷ್ಟದ ಜನಸಂಖ್ಯೆ? 3000 ಅದ. 100ಕ್ಕೆ 44 102 ಸೊನ್ನೆ ತೆಗೆದು ಬಿಡ್ರಿ. ಇದ್ರಾಗ 30 44 ಗುಣಾಕಾರ ಮಾಡಿದ್ರೆ 1320 ಬಂತು. ನವೋದಯ ಥಿಯರಿ. ಇನ್ನ ಇದಕ್ಕಿಂತಲೂ ನಿಮಗ ಸರಳ ಮೆಥಡ್ ನವೋದಯದಾಗ ನಿಮಗ ಎದ್ರ ಬರ್ತಾವ? ಸಿಂಪ್ಲಿಫಿಕೇಶನ್ದಾಗ ಬರ್ತಾವ. ಸಿಂಪ್ಲಿಫಿಕೇಶನ್ ನೀವು ಜರ್ ಏನಾದರೂ ಲಕ್ಷ ಕೊಟ್ಟು ನೋಡಿಬಿಟ್ರಿ ಏನು ಹೇಳಿ ಅದು ಜಗದೇಡೆ ನೋಡಿ. ಸಿಂಪ್ಲಿಫಿಕೇಶನ್ ಹಾಕಿರಿ ಸರ್, ಭಾರಿ ಟಫ್ ಸಿಂಪ್ಲಿಫಿಕೇಶನ್ ಆಗ್ತಾನೆ ಅಂತ. ಬಾಯಲ್ಲಿ ಹೆಂಗೆ ಮಾಡಬೇಕು, ಆಮೇಲೆ ಬೀಜಗಣಿತಗಳು. ನಾ ಹೇಳ್ತಿಲ್ಲ ನವೋದಯ ಕೋಚಿಂಗ್ ಮುಗಿದ್ರು ಇದು ಈ ಅಭ್ಯಾಸ ಮುಗಿಯೋದಿಲ್ಲ. ನೀವು ಎಷ್ಟು ಇದನ್ನು ಪೂರ್ತಿ ಎಲ್ಲ ಅಭ್ಯಾಸ ಕಲಿತೀರಿ, ನಾಳೆ ಬ್ಯಾಂಕಿನ ಆಫೀಸರ್ ಆಗೋದು, ಬ್ಯಾಂಕಿನ ಮ್ಯಾನೇಜರ್ ಆಗೋದು ಎಲ್ಲ ಬರ್ತದೆ ನೋಡಿದ್ರಾಗ. ಅಭ್ಯಾಸ ಕ್ರಮಬದ್ಧವಾದ ವಿಡಿಯೋಗಳು ಬರ್ತಾವೆ. ಈಗ ನೋಡ್ರಿ, ಒಂದು ಹಳ್ಳಿಯಲ್ಲಿ 6000 ಜನರಿರುವರು. ಜನಸಂಖ್ಯೆ ಎಷ್ಟು? 6000. ಇದಂತೂ ನಿಮ್ಗೆ ಗೊತ್ತಾತ, ಬರ್ಕೊಳ್ಳೋಣ. ಜನಸಂಖ್ಯೆ ಬರೋಬರಿ. ಒಟ್ಟು ಜನಸಂಖ್ಯೆ ಎಷ್ಟದ? 6000 ಅದ. 6000 ಜನಸಂಖ್ಯೆ ಅದ ಅಂದಾಗ ಅದರಲ್ಲಿ ಪುರುಷರು 45. ಪುರುಷರ ಪ್ರಮಾಣ ಶೇಕಡಾದಾಗದ ಅಂದ್ರೆ ಅದಕ್ಕೆ ಪ್ರಮಾಣ ಅಂತ ಬರಿಬೇಕು. ಪುರುಷರ ಪ್ರಮಾಣ ಬರೋಬ್ಬರಿ ಎಷ್ಟು? 45%. 100 ಜನಸಂಖ್ಯೆಗೆ 45 ಇದು ತಲೆಯಾಗಿರ್ಲಿ. ಈ 100 6000 ಒಂದೇ ಕಡೆ ಹೋಗ್ತಾವ. ಮಹಿಳೆಯರ ಪ್ರಮಾಣ ಬರೋಬ್ಬರಿ. ಮಹಿಳೆಯರ ಪ್ರಮಾಣ ಬರೋಬ್ಬರಿ ಎಷ್ಟು? 35%. ಕೇಳಿದ್ದೇನವ ಬಾಲಕರ ಸಂಖ್ಯೆ ಕೊಟ್ಟನ, ಬಾಲಕಿಯರ ಸಂಖ್ಯೆ ತೆಗಿಬೇಕಾದ್ರೆ ನೀವು ಹುಡುಗರ ಸಂಖ್ಯೆ ಮೊದಲು ತಕ್ಕೊರಿ. ಒಟ್ಟು ಮಕ್ಕಳ ಸಂಖ್ಯೆ ತಕ್ಕೊಂಡು ಬಿಡ್ಬೇಕು. ಒಟ್ಟು ಮಕ್ಕಳ ಸಂಖ್ಯೆ ತಕ್ಕೊಂಡು ಬಿಡ್ರಿ ಅಂದ್ರೆ ತಾನೇ ಬರ್ತದೆ. ಮಕ್ಕಳ ಸಂಖ್ಯೆ ಬರೋಬ್ಬರಿ ಎಷ್ಟು? ಇಷ್ಟು ತಕ್ಕೊಂಡು ನೀವು ಹೇಳ್ತಂದು ಆಮೇಲೆ ನೋಡಿ ಹೆಸರುಗಳ ಮಕ್ಕಳ ಸಂಖ್ಯೆ ಬರೋಬ್ಬರಿ. ಶೇಕಡಾ ಮಕ್ಕಳ ಸಂಖ್ಯೆ ಬರೋಬ್ಬರಿ. ಶೇಕಡಾ ಮಕ್ಕಳ ಸಂಖ್ಯೆ ಬರೋಬ್ಬರಿ 100 ಮೈನಸ್ ಪುರುಷರು 45 ಪ್ಲಸ್ ಮಹಿಳೆಯರು 35 ಬರೋಬ್ಬರಿ ಎಷ್ಟಾಯ್ತು? 100 ಒಳಗೆ 80 ಕಳೆಯಿರಿ 20 ಒಟ್ಟು ಮಕ್ಕಳ ಸಂಖ್ಯೆ ಸಿಗ್ತೇವೆ. 100 ಜನಸಂಖ್ಯೆ 20 ಮಕ್ಕಳು. 6000ಕ್ಕೆ ಎಷ್ಟು ಮಕ್ಕಳು ತಕ್ಕೋಬೇಕು ನೀವು ನೋಡ್ರಿ. 100 ಜನಸಂಖ್ಯೆ ಇದ್ದಾಗ 100 ಜನಸಂಖ್ಯೆಗೆ 20 ಮಕ್ಕಳು. 20 ಮಕ್ಕಳು. ಒಟ್ಟು ಜನಸಂಖ್ಯೆ ಎಷ್ಟದ ನೋಡ್ರಿ? 6000 ಜನಸಂಖ್ಯೆಗೆ 6000 ಜನಸಂಖ್ಯೆಗೆ ಮಕ್ಕಳ ಸಂಖ್ಯೆ ಎಷ್ಟು? 6000 ಗುಂಡ್ಲೆ 20 ಡಿವೈಡೆಡ್ ಬೈ 100. ನೋಡ್ರಿ ಇವೆರಡು ಸೊನ್ನೆ ಅದು, ಇದೊಂದು ಸೊನ್ನೆ ತೆಗೀರಿ. 600 2ಲೆ 1200 ಏನಾದ್ರು ಒಟ್ಟು ಮಕ್ಕಳಾದ್ರು
ಈ 1200 ಮಕ್ಕಳ ಒಳಗೆ ನೀವು ಯಾರ್ದು ಕಳಿಬೇಕೀಗ? ಹುಡುಗರ ಸಂಖ್ಯೆ ಎಷ್ಟು ಕೊಟ್ಟಾನ? ಬಾಲಕರದು 700 ಕೊಟ್ಟಾನ. ಏನು ಕೊಟ್ಟಾನ? ಬಾಲಕರದ್ದು ಎಷ್ಟು ಕೊಟ್ಟಾನ? 700 ಕೊಟ್ಟಾನ. ಅವಾಗ ನೀವೇನು ಮಾಡಬೇಕು? ಬಾಲಕಿಯರ ಸಂಖ್ಯೆ ಬರೋಬರಿ ಒಟ್ಟು ಹುಡುಗರೆಷ್ಟು? 1200. ಅದ್ರಾಗ 700 ಗಂಡು ಹುಡುಗರವ, ಕಳೀರಿ. ಎಷ್ಟಾದ ಹೆಣ್ಣು ಹುಡುಗರು? 500 ಅದು. ಆ ಊರಾಗ ಒಟ್ಟಿದ್ದ ಹುಡುಗಿಯರ ಸಂಖ್ಯೆ 500. ಉತ್ತರ ಸಂಖ್ಯೆ ಬಿ. ನೀವು ಇಂಥ ಗಣಿತಗಳೇನಾರೆ ಮಾಡೋದು ಕಲ್ತ್ರಿ, ನಿಮಗೆ ಒಂದು ಶೇಕಡಾ ಪ್ರಮಾಣ ಗಣಿತಗಳನ್ನು ಪರ್ಫೆಕ್ಟ್ ಆಗಿ ಬಿಟ್ರಿ ಅಂದ್ರೆ ನಿಮಗೆ ಯಾವ ಗಣಿತಗಳು ನಿಮಗೆ ತಡಿ ಹಿಡಿಯೋದಿಲ್ಲ. ಇದು ನನ್ನ ಚಾಲೆಂಜ್. ನೀವು ಕ್ರಮಬದ್ಧವಾಗಿ ಬರೀ ಶೇಕಡಾ ಪ್ರಮಾಣ SL ಒಂದು ನೋಡ್ಕೋರಿ. ನೀವು SL ಒಂದು ನೋಡ್ಕೊಂಡ್ರಿ ಅಂತಂದ್ರೆ ಈಗಲ್ಲ, ನೀವು ಪ್ರಾರಂಭ ಮೇದಿಂದ ಏನು ಚಾಲು ಆಗ್ತದೆ, ಜೂನ್ದಿಂದ ಆ ಕಡೆದ ಡೌನಾಲ್ ಬಂದಿದ್ದು ಈ ಶೇಕಡಾ ಪ್ರಮಾಣಕ್ಕೆ ಹೆಚ್ಚು ಕಾಣಿಸಿತ್ತು. ಈಗ ಶಾಣ್ಯರಿದ್ದವ್ರು ಈಗ ನೋಡ್ಕೊಂಡು ಅಭ್ಯಾಸ ತಿಳ್ಕೊಂಡ್ರಿ ಅಂದ್ರೆ ಮುಂದೆ ನಿಮ್ಗೆಲ್ಲ ಗಣಿತಗಳು ಭಾಳ ಸರಳ ಬರ್ತಾವೆ. ಈ ಲೆಕ್ಕ ನಿಮಗೆ ತಿಳಿದದ ಅಂತ ತಿಳ್ಕೊಂಡು ಇನ್ನೊಂದ್ಸಲ ತಿಳಿಸಿ ಹೇಳ್ತಾನೆ. ಜನಸಂಖ್ಯೆ ಎಷ್ಟದ? 6000 ಅದ. ಪುರುಷರ ಪ್ರಮಾಣ 45 ಅದ. ಮಹಿಳೆಯರ ಪ್ರಮಾಣ 35 ಅದ. ಆಮೇಲೆ ಒಟ್ಟು ಜನಸಂಖ್ಯೆ ಎಷ್ಟು ತಿಳ್ಕೊಬೇಕು? 100 ಅಂತ ತಿಳ್ಕೊಬೇಕು. ಈ 45 35 ಕೂಡಿಸಿ ಕಳೆದರೆ ಅಂದ್ರೆ ಆ 100ರೊಳಗೆ ಮಕ್ಕಳ ಪ್ರಮಾಣ ಬರ್ತದೆ. 100ರೊಳಗೆ 80 ಕಳೆದ್ರೆ 20 ಏನಾಗ್ತದೆ? ಮಕ್ಕಳು ಬರ್ತಾರೆ. ಅದರ ಗಂಡು ಹುಡುಗರು ಬಂದು ಹೆಣ್ಣು ಹುಡುಗರು ಬಂದು 100 ಜನಸಂಖ್ಯೆಗೆ 20 ಮಕ್ಕಳು. 6000 ಜನಸಂಖ್ಯೆಗೆ 1200 ಮಕ್ಕಳು. ಆ 1200 ಮಕ್ಕಳದೊಳಗೆ ಹುಡುಗಿಯರ ಸಂಖ್ಯೆ ಬೇಕಾಗೈತೆ ನಿಮಗೆ. ಆ ಬಾಲಕಿಯರ ಸಂಖ್ಯೆ ಬರಬೇಕಾದ್ರೆ ಒಟ್ಟು ಹುಡುಗರ ಸಂಖ್ಯೆದಾಗ ಬಾಲಕರ ಸಂಖ್ಯೆಯನ್ನು ಕಳೆದ್ರೆ ಬಾಲಕಿಯರ ಸಂಖ್ಯೆ ಬರ್ತದೆ. ಇದು ಥಿಂಕಿಂಗ್ ಪವರ್ ಅಂತಾರೆ ಇದಕ್ಕೆ. ನಂದೇನು ಪ್ರತಿಯೊಂದು ಮನೆಯೊಳಗೆ ಟ್ಯೂಷನ್ ಕ್ಲಾಸ್ ಇದ್ದಂಗೆ ಡೈರೆಕ್ಟ್ ನಿಮಗೆ ಯೂಟ್ಯೂಬ್ದಾಗ ನೀವು ಲ್ಯಾಪ್ಟಾಪ್ದಾಗ ನೋಡ್ಬೋದು, ಆಮೇಲೆ ಮೊಬೈಲ್ದಾಗ ನೋಡ್ಬೋದು, ಆಮೇಲೆ ಟ್ಯಾಬ್ದಾಗ ನೋಡ್ಬೋದು, ಆಮೇಲೆ ವಾಟ್ಸಪ್ ಕ್ಲಾಸ್ನ್ಯಾಗ ಬಂದು ಜಾಯ್ನ್ ಆದ್ರೆ ನೀವು ರಿಪ್ಲೈ ಮಾಡಬೇಕಾಗ್ತದೆ ಹೋಮ್ವರ್ಕ. ಕೇರ್ಫುಲ್ ಏನು ನೋಡ್ರಿ. ನಾಳೆ ಜೂನ್ದಿಂದ ವಾಟ್ಸಪ್ ಕ್ಲಾಸ್ ಹೆಂಗನ್ನು ತೋರಿಸ್ಬೋದು. ನೀವು ನಂಬರ್ ಕೊಟ್ಟಿರೋದ.